Hi guys, welcome back to Swashank World. ನಾವಿದ್ದೀವಿ ಲಾಸ್ಟ್ ಡೇ ಇನ್ ವಾರ್ಕಳ. ಸೊ ರೆಡಿ ಆಗ್ತಾ ಇದ್ವಿ, ಹೊರಡಬೇಕು. ಇನ್ನೇನು ಟೈಮ್ ಆಗಿದೆ. ಚೆಕ್ಔಟ್ 11 o'clock ಇರೋದು. ಸೊ ನಾವೆಲ್ಲ ರೆಡಿ ಆಗಿಬಿಟ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಲ್ಲೇ ಇಟ್ಟು ಹೋಗ್ತೀವಿ. ಲಾಸ್ಟಿಗೆ ನಮ್ಮದೊಂದಿಷ್ಟು ಪ್ಲೇಸ್ ಇದೆ ಇವತ್ತು ಕೂಡ ನೋಡೋದಕ್ಕೆ. ನೋಡ್ಕೊಂಡು ಬಂದು ಲಗೇಜ್ ಎತ್ಕೊಂಡು ಹೋಗ್ಬಿಡ್ತೀವಿ ರೈಲ್ವೆ ಸ್ಟೇಷನ್ಗೆ. ಸೊ ಇವಾಗಿನ ಇಷ್ಟಿದೆ ಅಪ್ಡೇಟ್ಸು. ಆಮೇಲೆ ಪ್ಲೇಸಸ್ ಎಲ್ಲ ತೋರಿಸ್ತೀವಿ. ಇದು ಗೈಸ್ ಫ್ರಮ್ ಔಟ್ಸೈಡ್ ಎಲ್ಲರೂ ಅಲ್ಲಿ ನಿಂತಿದ್ದಾರೆ ಹೊರಡೋಕ್ಕೆ. ರೂಮ್ ಟೂರೇ ಮಾಡಿರಲಿಲ್ಲ, ಓಡ್ ಬಂದೆ. ಚೆಕ್ಔಟ್ ಟೈಮಲ್ಲಿ ರೂಮ್ ಟೂರ್ ಮಾಡ್ತಾಯಿದ್ದೀನಿ. ಓ ಮೈ ಗಾಡ್. ಇಲ್ಲಿಬ್ರು, ಇದು ವಾಶ್ರೂಮು, ಇಲ್ಲೊಂದಿದೆ, ಇಲ್ಲೊಂದು ಬೆಡ್ಡು. ಹಿಂಗೆ ಹೋದರೆ ಇಲ್ಲೊಂದು ರೂಮು, ಇಲ್ಲೊಂದು ವಾಶ್ರೂಮ್. ಇದೊಂಥರ ಚೆನ್ನಾಗಿದೆ. ಬೇಸಿಗೆಲ್ಲ ಮೂವಿಲೆಲ್ಲ ಈ ಥರ ಎಲ್ಲ ನೋಡಿರ್ತೀವಿ. ಸೊ ಹೊಟ್ಬಿಟ್ಟಿರ್ತೀರಿ. ಆವಾಗಲೇ ಒಂದು ಡ್ರೆಸ್ ಹಾಕ್ಕೊಂಡಿದ್ದೆ, ಮತ್ತೆ ಚೇಂಜ್ ಮಾಡಿಬಿಟ್ಟು ಇದೊಂದು ಹಾಕ್ಕೊಂಡೆ. ಸೊ ದಟ್ಸ್ ಇಟ್. ಮಕ್ಕಳ see you in next place. Bye bye. Started journey. First tiffin ತಿಂತೀನಿ. ಏನು ಹಿಂದಿ ರೆಡಿ ಬರ್ತಾವನೆ. ಹೇಳು ಹಿಂದಿಲಿ. ಈ ಗೋಲ್ಡನ್ ಐಲ್ಯಾಂಡ್ पुन्नम तिरुपति अगर पोई पाती बोट इज अवेलेबल. मतलब बोट है क्या जाने के लिए? बोट अमाउंट कितना पैसा लगेगा? हेलो ये वा ಆದ್ರೆ ಮಾತಾಡ್ಕೋಗಲ್ಲ, ಸುಮ್ಮನೆ ವಾಕ್ ಹೋಗಿ ಬರೋಣ. हिंदी का हाय, ಜಲ್ದಿ ಚಾವು, जल्दी जाओ. जा रही हूँ. ಗೈಸ್, ಇಲ್ಲಿ ಒಂದು ಐಲ್ಯಾಂಡ್ ಇದೆ. ಸೊ ಅಲ್ಲಿಗೆ ನಡ್ಕೊಂಡು ಹೋಗಬೇಕು. ಅಲ್ಲಿಂದ ಬೋಟಿಂದ ಕರ್ಕೊಂಡು ಹೋಗ್ತಾರೆ. ಅಲ್ಲೊಂದು ಮಿಡ್ಲಲ್ಲಿ ಟೆಂಪಲ್ ಇದೆ. ಹೋಗ್ಬಿಟ್ಟು ವಾಪಸ್ ಬರೋದಕ್ಕೆ 300 rupees ಪರ್ ಹೆಡ್ ಹೇಳಿದ್ರು. ರೆಡ್ಡಿ 300 rupees ಹೇಳಿದ್ರಲ್ಲ, ಎಷ್ಟಾಯಿತು? ಹಾಂ, ನಾವು ಮಾತಾಡಿ 250 ಮಾಡಿಸಿದ್ವಿ. ಏ ಬಾಯ್ ಇಲ್ಲಿ. ರೀಚ್ಡ್ ಆಲ್ಮೋಸ್ಟ್. ಐ ಥಿಂಕ್ ಒಂದು 100 ಮೀಟರ್ ಇರ್ಬೋದೇನೋ ಅಷ್ಟೇ. ಅಲ್ಲಿ ಸ್ಕೂಟಿ ನಿಲ್ಲಿಸ್ಬಿಟ್ಟು ಹಿಂಗೆ ನಡ್ಕೊಂಬಂದ್ರೆ ಈ ಬೋಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಚೆನ್ನಾಗಿದೆ ರೀ. ಹಾಂ, ವಿ ನೆವರ್ ಟ್ರೈಡ್. ನೋ. ಏ ಇದೆಲ್ಲ ಅಲ್ಲಿ ಇತ್ತಿದ್ದಾರೆ, ಬರ್ರಿ, ಅಲ್ಲಿ ಚೆನ್ನಾಗಿದೆ. ಗ್ರೀನ್ ಗ್ರೀನ್ ಎಲ್ಲ ಮಾಡಿಲ್ಲ. ನಾವು ಗೋಕರ್ಣ ಹೋಗಿದ್ದು ಚೆನ್ನಾಗಿತ್ತಲ್ಲ. ಸೂಪರ್. ಮಳೆ ಬರಲಿಲ್ಲ ಅಂದರೆ ಅಷ್ಟೇ ಸಾಕು ನಮಗೆ. ಇದು ನಮ್ಮ ಬೋಟು ಗೈಸ್. ಹುಷಾರಾಗಿ ಹೋಗಿ ಬಂದರೆ ಸಾಕು. ಅಲ್ಲಿ ಆಲ್ರೆಡಿ ಹೋಗಿ ಬರ್ತಾ ಇದ್ದಾರೆ ಜನ. ಚೆನ್ನಾಗಿದೆ ನೋಡೋಕ್ಕೆ. ವೆದರ್ ಕೂಡ ಚೆನ್ನಾಗಿದೆ ನೋಡಿ ಗೈಸ್. ಎಷ್ಟು ಸಖತ್ತಾಗಿ ಓಡಿಸ್ತವ್ರೆ ಈಗ. ಎಷ್ಟು ದೊಡ್ಡಕ್ಕೂ. ಓ ದೊಡ್ಡ ಕೋಲು. ಅಲ್ಲಿ ನೋಡ್ರಿ ಅಷ್ಟು ಆಳ ಐತದು. ಅದಕ್ಕೆ ತಾತ ಹಾಯ್ ಸರ್. ಏ ತಾತ ಪಾತ ಹೆಸರಿಲ್ಲ, ನೋಡ್ತಾನೆ ಇಲ್ಲ ಅವರು. ಹೌದಾ? ನಾನೇನೋ ಸ್ವಿಮ್ಮಿಂಗ್ ಮಾಡ್ಕೊಂಡು ಆಚೆ ಬಂದ್ಬಿಡ್ತೀನಿ. ನನ್ನ ಕರ್ಕೊಂಡು ಆಗಲ್ಲ ರೆಡ್ಡಿ ನೀನು? ಇಲ್ಲ, ನಾ ಮಿಡ್ಲೇ ಹಾಂ ಇವಾಗ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವಿ ಆರ್ ಇನ್ ವಾರ್ಕಳನ. ವಾರ್ಕಳ ಗೋಲ್ಡನ್ ಐಲ್ಯಾಂಡ್ ಬ್ಯಾಕ್ ವಾಟರ್ಸ್. ನಾವು ಬೋಟಿಂಗಲ್ಲಿ ಹೋಗ್ತಿದ್ದೀವಿ. ಮೊಬೈಲ್ ಹಾಕಿ ಕೂಡ ನಂಗೆ ಭಯ ಆಗ್ತಾಯಿತ್ತು. ಸುತ್ತಲೂ
ಹಾಂ ಗೊತ್ತು ಅದಕ್ಕೆ ಚೆನ್ನಾಗಿರೋದು ನಮ್ಮದು ವಿಡಿಯೋ ಮಾಡೋದಕ್ಕೆ ಅದಕ್ಕೆ ಒಂದು ಕಂಟೆಂಟ್ ಕೊಡು ಮಾತಾಡ್ತೀನಿ ಹೇಳು ನಿನ್ನ ಮದುವೆ ಯಾವಾಗ ಮಾಡ್ಕೊಂಡಾಗ ಮಾತಾಡು. ಅದಕ್ಕೆ ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತಾ ಇದೆ. ಹಾಂ ಬೆಳಗ್ಗೆ ಎದ್ಬಿಟ್ಟು ನನ್ನ ಗಂಡ ತಿನ್ನಕ್ಕೆ ಕರ್ಕೊಂಡು ಹೋಗ್ತಿಲ್ಲ, ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ನೀರಲ್ಲಿ ಸ್ನಾನ ಮಾಡ್ಬಿಟ್ಟು ಬರೀ ಹೋಟೆಲ್ ಕರ್ಕೊಂಡು ಬಂದವ್ರೆ. ಅದರಲ್ಲೂ ಪೇಸ್ಟ್ ಹಚ್ಬಿಟ್ಟು ಅಲ್ಲಿ ಉದ್ದಿದ್ದೀವಿ. ಎಲ್ಲರೂ ಪೇಸ್ಟ್ ಹಚ್ಕೊಂಡೆ ಅಲ್ಲಿ ಉಚ್ತಾರೆ ರೆಡ್ಡಿ. ನೀನೇನು ಸಪ್ರೇಟಾಗಿ ಏನಾರು ಹಚ್ಕೊಂಡು ಉಚ್ತೀವಿ ಹೇಳು. ಇಷ್ಟೊಂದು ಸಖತ್ತಾಗಿ ಹೊಟ್ಟೆ ಸಿಗ್ತಿದೆ ಅಂತಂದರೆ ಇವಾಗ ಒಂದು ನಮ್ಮ ಬೆಂಗಳೂರು ಸ್ಟೈಲಲ್ಲಿ ಒಂದು ಪಲಾವ್ ಸಿಕ್ಬಿಟ್ರೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅವೆಲ್ಲ ಚಾನ್ಸೇ ಇಲ್ಲ, ಇಲ್ಲಿ ಸಿಗಲ್ಲ. ಸಾಂಸೇ ಇಲ್ಲ. ಅದೇ ಚಾನ್ಸೇ ಇಲ್ಲ, ನೋ ವೇ. ಏನು ಮಾಡೋಕ್ಕಾಗಲ್ಲ. ಉಡುಪಿ ಹೋಟೆಲ್ ಹುಡ್ಕೊ ಹೋಗ್ಬೇಕಾಯ್ತು. ಒಂದು ಬೇಕು ಅಂದ್ರೆ ಒಂದು ಸಿಕ್ಕೋದು ಎಲ್ಲ ಅದೇ. ಹೊಟ್ಟೆ ಸಿಕ್ಕ ನಾ ಬರೋಕೆ ಎಲ್ಲೂ ಸಿಗ್ಲೇ ಇಲ್ಲಲ್ಲ ಹೋಟೆಲ್ ಆಗಲೇ ಯಾವುದೋ ಬಾಯಲ್ಲಿ. ಹೇಳ್ದೆ ಗೈಸ್ ಮಳೆ ಬರ್ತಾ ಇಲ್ಲ ಸದ್ಯ ಅಂತ, ನೋಡಿದ್ರೆ ಸ್ಟಾರ್ಟ್ ಆಗಿಬಿಡ್ತು. ವರುಣ ದೇವ ಬೇಗ ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ಬಿಡ್ತಾರೆ. ಎಲ್ರಿಗೂ ಒಂಥರ ಆದರೆ ನಮ್ಮ ರೆಡ್ಡಿಗೆ ಒಂಥರ. ಆಲ್ಮೋಸ್ಟ್ ಇಲ್ಲಾಂಡಿಗೆ ಬಂದಿಲ್ಲ, ನೀರಾಗಿದ್ದೇವೆ. ಬೋಟಿಗೆಲ್ಲ ಜಾಸ್ತಿ ಅನಿಸುತ್ತೆ ನಮಗೆ, ಅಲ್ಲಿ ಸಿಗಲೇ ಇಲ್ಲ. ಈ ಬೋಟಲ್ಲಿ ಕರ್ಕೊಂಡು ಹೋಗೋದು 1 by 1 ಅಂತೆ ಹೋಗಿ ಕಂಡ್ರ. ಅದಕ್ಕೆ ಕಾಂಪ್ಲಿಮೆಂಟೇ ಇಲ್ಲ. ಕಾಂಪ್ಲಿಮೆಂಟ್ ಕೊಡ್ತೀರಂತೆ ಎದುರುಗಡೆ ಸ್ಪೆಕ್ಸ್ ಹಾಕೊಂಡು 14,000 ಹಾಕೊಂಡಿದ್ದೀವಿ. ಪ್ರಕೃತಿ ಮಾತೆ ಎಷ್ಟು ಚೆನ್ನಾಗಿ ಹಾಕೋರು ನಾನು ನೋಡಿ ಭಯ ಪಟ್ಬಿಟ್ಟು. ಮಾಮೂಲಿ ಸ್ಪಾಟ್ಗಳು ಆ ಕಡೆ ಎಲ್ಲ ದಡ ಐತಲ್ಲ, ಇದಂಗೆ ಎಂಟ್ರಿ ಸ್ಪಾಟ್ ಅದೇ ಥರ. ಅದು ಹೋಲ್ ಬೋಟ್ಗೆ ಅಷ್ಟನಕ್ಕೆ 3,000 ಎಷ್ಟು ಸಮಥಿಂಗ್ ಎಷ್ಟು ಕೊಟ್ಟಿದ್ವಿ. ಅವನು ಹೋಗ್ಲಿ ಲೊಕೇಶನ್. ಎಲ್ಲಿಗೆ ಹೋಗಿದ್ದೀರಾ? ಯಾವ ಹೋಟ್ಲು ಸಿಕ್ಕರು ಪರವಾಗಿಲ್ಲ, ದೊಡ್ಡದ ಸಿಕ್ತು ನಿಲ್ಸು. ಲೊಕೇಶನ್ ಹೋಟೆಲ್ಗೋಸ್ಕರ ತುಂಬ ಹುಡುಕಾಟ. ಅದೊಂದು ಸಿಕ್ತು. ಲೈಟ್ ಹೌಸ್ ಇದು ಫೋರ್ಟ್ ಗೈಸ್. ಅದು ಆಚೆ ಇರೋದು ತೆಂಗು. ಫುಲ್ ಟ್ಯಾನ್. ಇಷ್ಟೇ ಗೈಸ್ ಫೋರ್ಟ್. ಬಂತು ಇಲ್ಲಿವರೆಗೂ ಬರ್ತೈತೆ ಅಷ್ಟೇ. ಸ್ವಾತಿ ಸ್ವಾತಿ ಓಯ್
we are going back. ಹಂಗೆ ಅರ್ಜೆಂಟ್ ಸೂಪರ್ ಇದೆ ಮಾತ್ರ ಇದೆಯಲ್ಲ. ಅಪ್ಪಂ ಒಂದು ಒಳ್ಳೇದು ಮಾಡಿದ್ವಿ. ಒಂದು ತಟ್ಟೆ ಕೊಟ್ಬಿಡಿ ಇಬ್ರಿಗೂ. ಏನಕ್ಕೆ ಭಿಕ್ಷೆ ಬರ್ತಾಳೆ. ಏಯ್